ಖುದ್ದು ಕಮಿಷನರ್ ಮೇಲ್ವಿಚಾರಣೆಯಲ್ಲಿ ದರೋಡೆ ಕೇಸ್ ತನಿಖೆ ನಡೀತಾ ಇದೆ. ಸಿದ್ದಾಪುರ ಠಾಣೆಯಲ್ಲಿರುವಂತಹ ಕಮಿಷನರ್ ಸೇಮಂತ್ ಕುಮಾರ್ ರಾತ್ರಿ 11 ಗಂಟೆ ಆದರೂ ಕೂಡ ಕಮಿಷನರ್ ಠಾಣೆಯಲ್ಲೇ ಇದ್ದಾರೆ. ಇದರ ತನಿಖೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ಪಡೆಯುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೇಮಂತ್ ಕುಮಾರ್ಗೆ ಡಿಸಿಪಿ ಲೋಕೇಶ್ ಜಗಲಾಸರ್ ಸಾಥ್ ನೀಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದರೋಡೆಕೋರರಿಗಾಗಿ ಸಿಬ್ಬಂದಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅವರು ಎಲ್ಲೆಲ್ಲಿ ಸಂಚರಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಮಿಷನರ್ ಸಿಬ್ಬಂದಿ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. 11 ಗಂಟೆ ಆದ್ರೂ ಕೂಡ ಅಲ್ಲಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕಮಿಷನರ್ ಮಾಡ್ತಿದ್ದಾರೆ. ಒಂದ್ ಕಡೆಯಲ್ಲಿ ಪೊಲೀಸರ ವಶದಲ್ಲಿ ಸಿಎಂಎಸ್ ವಾಹನದ ಸಿಬ್ಬಂದಿಗಳಿದ್ದಾರೆ. 4 ಜನ ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ಇದು ಬೆಂಗಳೂರಿನಲ್ಲಿ ಕಡೆ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸಂಗತಿ. ಹಾಡ ಹಗಲೇನೆ ದರೋಡೆ ಮಾಡಿರುವಂಥದ್ದು. ಸುಮಾರು 7,18,00,000 ರೂಪಾಯಿಯನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ. ಇನ್ನೂ ಕೂಡ ಯಾರು ಆರೋಪಿಗಳಿದ್ದಾರೆ, ಯಾರು ಖದೀಮರಿದ್ದಾರೆ ಇನ್ನೂ ಕೂಡ ಸಿಕ್ಕಿಬಿದ್ದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಇಂದು ಮಧ್ಯಾಹ್ನ ನಡೆದಿರುವಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಸಿಎಂಎಸ್ನ ಏನು ಸೆಕ್ಯೂರಿಟಿ ಏಜೆನ್ಸಿಯ ಮ್ಯಾನೇಜರ್ ಇದ್ದಾರೆ, ಅವರು ಕೊಟ್ಟಂತಹ ದೂರಿನಡಿ ಈಗ 5 ರಿಂದ 6 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಸುಮಾರು 4-5 ಟೀಮ್ಗಳು ಮಾಡಿಕೊಂಡಿರುವಂತಹ ಪೊಲೀಸರು ಬೆಂಗಳೂರು ಮತ್ತು ಬೆಂಗಳೂರಿನ ಹೊರಭಾಗದಲ್ಲೂ ಸಹ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರು ಬಳಸಿದಂತಹ ಕಾರು ಆ ಮೂಲವನ್ನ ಪತ್ತೆ ಮಾಡೋದು ಅವರಿಗೆ ದೊಡ್ಡ ಸವಾಲಾಗಿರುವಂಥದ್ದು. ಆ ಕಾರ್ ಎಲ್ಲಿ ಪತ್ತೆ ಆಗುತ್ತೆ ಅಲ್ಲಿ ಒಂದಷ್ಟು ಅವರ ಆರೋಪಿಗಳ ಸುಳಿವು ಕೂಡ ಖಂಡಿತ ಸಿಗುತ್ತೆ. ಹೀಗಾಗಿ ಖುದ್ದು ಕಮಿಷನರ್ ಅಂದ್ರೆ ಬೆಂಗಳೂರು ನಗರ ಕಮಿಷನರ್ ಆಗಿರುವಂತಹ ಸೇಮಂತ್ ಕುಮಾರ್ ಸಿಂಗ್ ಅವರೇ ಇವತ್ತು ಮಾನಿಟರಿಂಗ್ ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನಾನು ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ಇದ್ದೀನಿ. ಇಲ್ಲಿ ಸುಮಾರು ಮಧ್ಯಾಹ್ನದಿಂದನೂ ಸಹ ನಿರಂತರವಾಗಿ ಕಮಿಷನರ್ ಸೇಮಂತ್ ಕುಮಾರ್ ಸಿಂಗ್ ಅವರು ಈ ಒಂದು ತನಿಖೆಯನ್ನ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ರಾತ್ರಿ 11 ಗಂಟೆ ಆಗಿದೆ. ಇನ್ನೂ ಕೂಡ ಕಮಿಷನರ್ ಜೊತೆಗೆ ಈ ಒಂದು ಸೌತ್ ಡಿವಿಷನ್ ಡಿಸಿಪಿ ಆಗಿರುವಂತಹ ಲೋಕೇಶ್ ಅಭಿ ಅವರು ಕೂಡ ಇದೇ ಒಂದು ಪೊಲೀಸ್ ಠಾಣೆಯಲ್ಲಿ ತನಿಖೆಯನ್ನ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಆರೋಪಿಗಳ ಹುಡುಕಾಟಕ್ಕೆ ಹೋಗಿರುವಂತಹ ಪೊಲೀಸರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಸಿಎಂಎಸ್ ನ ಸಿಬ್ಬಂದಿ ಯಾರಿದ್ರು 4 ಜನ, ಅವ್ರು 4 ಜನರನ್ನು ಸಹ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಸಿಎಂಎಸ್ ನವರು ಯಾರಿದ್ರು ಅವ್ರನ್ನು ಸಹ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು 4 ಜನ ಏನಿದ್ದಾರೆ ಅವರ ಹಿನ್ನೆಲೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಸಹ ಅವರಿಂದ ಪಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಂಗಳೂರಿನ ಎಲ್ಲಾ ಸ್ಟೇಷನ್ಗಳಿಗೂ ಸಹ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಏನ್ ಕಾರ್ ಎಸ್ಕೇಪ್ ಆಗಿದೆ ಆ ಕಾರ್ನ ಹುಡುಕಾಟವನ್ನು ನಡೆಸೋದಕ್ಕೆ. ಹೀಗಾಗಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಸಹ ಒಂದು ರೀತಿ ಆ ಒಂದು ನಾಕಾಬಂದಿಯನ್ನು ಹಾಕಿಕೊಂಡು ಬೆಂಗಳೂರಿನಾದ್ಯಂತ ಈಗ ಪೊಲೀಸರು ಇವ್ರನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಸೇಮಂತ್ ಕುಮಾರ್ ಸಿಂಗ್ ಅವರು ಕಂಟಿನ್ಯೂಸ್ ಆಗಿ ಇಲ್ಲಿ ನಿರಂತರವಾಗಿ ಆರೋಪಿಗಳ ಅಂದ್ರೆ ಈ ಒಂದು ಕೇಸ್ನಲ್ಲಿ ಈಗ ಏನು 4 ಜನ ವಶಕ್ಕೆ ಸಿಕ್ಕಿದ್ದಾರೆ. ಅವ್ರ 4 ಜನರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗಷ್ಟೇ ಈ ಒಂದು ಏನು ವಾಹನದ ಚಾಲಕ ಯಾರಿದ್ರೆ ಅವರ ವಿನೋದ್ ಅಂತ ಅವ್ರನ್ನ ಪೊಲೀಸರು ಮತ್ತೆ ಈಗ ಬೇರೆ ಕಡೆ ಕರ್ಕೊಂಡೋಗಿರುವಂತದ್ದು. ತನಿಖೆಯ ಭಾಗವಾಗಿ ಇನ್ನೂ ಸಹ ಅನೇಕ ಕಡೆ ಹಾಜರು ಮಾಡಬೇಕಾಗಿರುತ್ತೆ. ಮತ್ತೆ ಆತನಿಂದ ಮತ್ತಷ್ಟು ಮಾಹಿತಿಯನ್ನ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ರ ಕಡೆ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಹೀಗಾಗಿ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಇನ್ನು 3 ಯಾರಿದ್ದಾರೆ ಅವ್ರನ್ನ ನಿರಂತರವಾಗಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಆಲ್ರೆಡಿ ಡಂಪ್ ಅಂದ್ರೆ ಟವರ್ ಡಂಪ್ ಏನ್ ಹಾಕೊಂಡು ಬಂದಿದ್ದಾರೆ. ಆ ಟವರ್ ಡಂಪ್ ಮುಖಾಂತರವನ್ನು ಸಹ ಆ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಯಾರು ಮೊಬೈಲ್ ಅನ್ನ ಬಳಸಿದ್ರು ಇದ್ರೆ ಎಲ್ಲಾದ್ರೂ ಸಹ ಒಂದು ಟವರ್ ಡಂಪ್ ಮುಖಾಂತರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಒಂದು ಏನು ಯಾವ ಸುಳಿವು ಸಿಕ್ಕಿದೆ, CCTV ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಅಥವಾ ಇವರ ಹೇಳಿಕೆಗಳಾಗಿರ್ಬೋದು ಎಲ್ಲವನ್ನೂ ಸಹ ಪೊಲೀಸರು ನಿರಂತರವಾಗಿ ಅವ್ರನ್ನ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ 5 ರಿಂದ 6 ಜನರ ಮೇಲೆ ಡೌಟ್ ಇರೋದ್ರಿಂದ ಹುಡುಕಾಟವನ್ನ ಈಗ ಪೊಲೀಸರು ನಿರಂತರವಾಗಿ ನಡೆಸ್ತಾ ಇರುವಂತದ್ದು. ನಿತಿನ್. ಓಕೆ ಪ್ರದೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ದರೋಡೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಹಿರಿಯ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಜೊತೆಗೂ ಸಭೆಯನ್ನ ನಡೆಸಿ ಮಾಹಿತಿಯನ್ನ ನೀಡಿರುವಂತಹ ಪರಂ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 24 ಗಂಟೆಯೊಳಗೆ ವರದಿಯನ್ನು ನೀಡುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗ್ಲೇ ಹೇಳಿದ್ನಲ್ಲ, ಬೆಂಗಳೂರಿನಲ್ಲಿ ಏನು ರಾಬರಿ ಆಗಿದೆ ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದಾವೆ, ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿತೇವೆ, ನಾವು ಬಿಡೋದಿಲ್ಲ. ಈಗ
ಈಗ ಸದ್ಯಕ್ಕೆ ಏನ್ ಮಾಹಿತಿ ಸಿಕ್ಕಿದೆ ಸರ್ ಇಲ್ಲಿ ಅವರು? ಲೀಡ್ ಸಿಕ್ಕಿದೆ ಅಷ್ಟೇ ಹೇಳ್ತಿದ್ದೀನಿ. ಆದಷ್ಟು ಶೀಘ್ರವಾಗಿ ಹಿಡಿತೀವಿ ಸರ್. ನಿರಂತರವಾಗಿ ಪೊಲೀಸರ ಜೊತೆ ಸಭೆನೂ ಕೂಡ ಮಾಡಿದೆ. ಸಭೆನೂ ಮಾಡಿದೆ, ಮಾಹಿತಿಯನ್ನು ತಗೊಂಡಿದ್ದೀನಿ. ಅಲ್ಲ ಅವರಿಗೆ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರದ ಗಡಿಗಳಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಆಂಧ್ರ ಅಥವಾ ತಮಿಳುನಾಡಿಗೆ ಪರಾರಿಯಾಗಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಟೋಲ್ಗಳಲ್ಲಿ ವಾಹನ ತಪಾಸಣೆಯನ್ನು ಖಾಕಿ ನಡೆಸ್ತಾ ಇದೆ. ಆನೇಕಲ್ನಲ್ಲೂ ಕೂಡ ಪೊಲೀಸರಿಂದ ವಾಹನ ತಪಾಸಣೆಯನ್ನು ಮಾಡಲಾಗಿದೆ. ಅತ್ತಿಬೇಲೆ, ಆನೇಕಲ್, ಸಜ್ಜಾಪುರ ಕಡೆಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹಾಡಹಗಲೇ ದರೋಡೆ ನಡೆದಿತ್ತು. ಈ ಸಂದರ್ಭದಲ್ಲಿ ಸುಮಾರು 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಲಾಗಿದೆ.